ಗೈಸ್, ಈಗ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನು ನಿನ್ನೆ ರೈಡ್ ಮಾಡಿರೋಂಥ ಬೈಕ್ 400cc ಬೈಕು ತುಂಬ ಚೆನ್ನಾಗಿತ್ತು. ಅವನು ಫುಲ್ ಬೇಜಾರಾಗಿದ್ದಾನೆ. ಇವತ್ತು ಆಲ್ರೆಡಿ ಹೊಡೆದೋಗಿದೆ ಅಂತಲ್ಲ, ಫುಲ್ ಇದೆಲ್ಲ ಇದು ಮಾಡ್ಯಾರ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗೈಸ್. ಇಲ್ಲಿ ಫಾರ್ಮರ್ಸ್ ಸುಮ್ಮಿರೋ ಮುಚ್ಚ ಹತ್ರ ನೋಡು. ನೋಡಿ ರೀಚಾರ್ಜ್ ಮಾಡೋಕ್ಕೆ ಬರಲ್ಲ, ಅದು ನನಗೆ ಗೊತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್, ಇನ್ನೇನು ಇವತ್ತು ಮತ್ತೆ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಗೈಸ್. ಈಗ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾನು ನಿನ್ನೆ ರೈಡ್ ಮಾಡಿರೋಂಥ ಬೈಕ್ 400cc ಬೈಕು ತುಂಬ ಚೆನ್ನಾಗಿತ್ತು. ಅವನು ಫುಲ್ ಬೇಜಾರಾಗಿದ್ದಾನೆ. ಇವತ್ತು ಆಲ್ರೆಡಿ ಹೊಡೆದೋಗಿದೆ ಅಂತಲ್ಲ, ಫುಲ್ ಇದೆಲ್ಲ ಇದು ಮಾಡ್ಯಾರ ನೋಡಿ. ಇಲ್ಲ ಇದೆ, ಅದು ಹೆಂಗಾಗಿದೆ ಏನು ಅಂತ ಇನ್ಸಿಡೆಂಟ್ ಗೊತ್ತಿಲ್ಲ. ಯಾರೋ ಬಂದು ಗುದ್ದಿರೋದ ಮಚ್ಚ, ನಿಂತಿತ್ತವನೇ ಯಾರೋ ಬಂದು ಗುದ್ದಿರೋದಂತೆ. ಆ ಗಾಡಿ ನೋಡೋಣ ಈಗ ಕಂಡೀಷನ್ ಯಾವುದ್ರಲ್ಲಿದೆ, ಯಾವ ಥರ ಏನಾಗಿದೆ ಅಂತ ಎಲ್ಲ ತೋರಿಸ್ತೀನಿ. ಸುಮ್ಮನೆ ಕೂತಿದ್ವಿ ಗೈಸ್. ಅವನು ಈ ಥರ ಅಂದಮೇಲೆ ನ್ಯೂಸ್ ಗೊತ್ತಾದ್ಮೇಲೆ ಓಡಿ ಬಂದಿದ್ದೀವಿ. ಕ್ಲಾಸ್ ಬ್ರೇಕ್ ಕೊಟ್ಟಿದ್ದಾರೆ, ಆ ಟೈಮಲ್ಲಿ ಇವನು ಹೇಳಿದೆ. ಇಲ್ಲಿದೆ ಗಾಡಿ, ಫುಲ್ ಫ್ರಂಟಲ್ಲಿ ಇಳಿಸಿರ್ತಾನೆ. ಹೋಗೋಣ ನಡೀರಿ ಗೈಸ್. ಗೈಸ್ ಏನೇ ನೋಡ್ಬೇಕು ಅಂತ ನೋಡೋಣ. ಬ್ರೇಕ್ ಹೊಡೆದೋಗೈತೆ ಬ್ರೋ, ನೋಡು. ಎಲ್ಲಿ? ಇಲ್ಲಿ ಇಲ್ಲೇ ಇದೆ ನೋಡಿ. ಇದು ಮುರಿದೋಗಿದೆ, ಇದೆಲ್ಲ ಸ್ಕ್ರ್ಯಾಚ್ ಆಗ್ಬಿಟ್ಟೈತಿ. ಹೊಡೆದೇ ಹೋಯ್ತು ಗುರು, ಇದು ಹೊಡೆದೇ ಹೋಗ್ಬಿಟ್ಟೈತೆ. ಚೆನ್ನಾಗಿತ್ತು ಗಾಡಿ, ಓಡಿಸಿ ಡ್ರೈವ್ ಎಲ್ಲ ಮಾಡಿದ್ದೆ. ಮತ್ತೆ ಇನ್ನೆಲ್ಲ 4 ದಿನ. ಹೌದು, ಇದು ಇನ್ನೆಲ್ಲ ಇದೆ ನೋಡು. ಅಷ್ಟೇ ಬ್ರೋ. ಕ್ರ್ಯಾಚಸ್ ಆಗಿಲ್ವಾ ಗಾಡಿ? ಏನು ಕ್ರ್ಯಾಚ್ ಬಿದ್ದಿಲ್ವಾ? ಎಲ್ಲಿ ನಿಲ್ಸಿದ್ದಾಗಲೇ ಆಗಿದ್ದ ಏನು? ಓಡಿಸ್ಕೋಬೇಕು ಬರಬೇಕಿದ್ರೆ. ಎಲ್ಲಿ ಇನ್ನೇನಾಗಿದೆ? ಇನ್ನೇನೇನಾಗಿದೆ? ಇದಷ್ಟೇನಾ? ಅದು ಆಮೇಲೆ ಲಿವರ್ ಹೋಗ್ಬಿಟ್ಟಿದೆ. ಅದೇ ಮಾಡ್ತಾರೆ ಬರೀ ಕೆಟ್ಟೋ ಬೈ ಬ್ಲಾಗ್ ಮಾಡ್ತಾ ಇದೀನಿ. ಬರೀ ಬೈ ಒಂದೆಲ್ಲ ಒಂದ್ ದಿವಸ ನೀನು ಕಂಟ್ರೋಲ್ ಹೊಡೆದಿಲ್ಲ ಅಂದ್ರೆ ನನ್ನ ಮಗನೇ. ಆನ್ ಮಾಡು ಗಾಡಿ ಆನ್ ಮಾಡು. ಗಾಡಿ ಏನೋ ಪ್ರಾಬ್ಲಮ್ ಇದ್ದಿಲ್ಲ, ಅದೊಂದು ಆಗಿದೆ. ಸ್ಟ್ರೈಟ್ ಹೆಂಗಾಗ್ತಿದೆ ನೋಡಿ. ಸ್ವಲ್ಪ ಅಲ್ಲಿ ಸ್ವಲ್ಪ ತಪ್ಪು ಬಿಟ್ಟಿದ್ರೆ ಆಮೇಲೆ ಹೋಗ್ಬಿಡ್ತಾ ಇದೆ ಕರೆಕ್ಟಾಗಿ. ಹೊಸ ಗಾಡಿ ಹಿಂಗಾದಾಗ ಒಂಥರ ಬೇಜಾರಾಗುತ್ತೆ. ಇದು ಹಿಂಗ್ ಅಂದ್ರೆ ಗೇರ್ ಚೇಂಜ್ ಆಗುತ್ತೆ ಕಣ. ಮತ್ತೆ ಅಡ್ಜಸ್ಟ್ ಮಾಡಕ್ಕೆ ಲಿವರ್ ಅಡ್ಜಸ್ಟ್ ಮಾಡಕ್ಕೆ ಅವನು ಇದನ್ನ ಹೇಳಿದ್ದು ಮಚ್ಚ, ಅವ್ನು ಹೇಳಿದ್ದು ಇದು ಅದೇ ಕಣ, ಅಡ್ಜಸ್ಟ್ಮೆಂಟ್ ಮಾಡೋದು ಲಿವರ್ನ ಇಂತ ಮುಂದೆ ಮಾಡೋಕ್ಕೆ. ತಗೊಂಡು ಎಷ್ಟು ದಿನ ಆಯ್ತು? 4 ದಿನ ಅಲ್ಲ? 5 ದಿವಸ ಅಷ್ಟೇ. 4 ದಿನಕ್ಕೆ ಇದು USB ಕೇಬಲ್ ಇಲ್ಲಿ ಕೊಟ್ಟವನೆ. ಚಾರ್ಜಿಂಗ್ ಅದೇ USB ಕೇಬಲ್ ಚಾರ್ಜಿಂಗ್. ಓಕೆ ಬರಪ್ಪ. ನಾ ಇನ್ನು ಸ್ವಲ್ಪ 1 ಸೆಕೆಂಡ್ ವೇಟ್ ಮಾಡಿದ್ರೆ ಆಗ್ತಾ ಇತ್ತು ಸ್ವಲ್ಪ. ಅದು ಏನ್ ಬೆಳಗ್ಗೆ ಬರ್ಬೇಕಾರ ಸ್ಪೀಡ ಬರ್ತಿದ್ದ? ಹಂಪಿತ್ತಲ್ಲ ಅಲ್ಲಿ ಸ್ವಲ್ಪ. ಅಪ್ಪಂಗೆ ಹೇಳಿದಿನ ಹೋಗಬೇಕಾದ್ರೆ ಹಾಕಿಸ್ಕೊಂಡು ಹೋಗ್ಬಿಡು. ಒಂದು ಏನ ಬೆಸ್ಟ್ ಅಂದ್ರೆ ಐಡಿಯಾ, ನೀನ್ ಪಪ್ಪಂಗೆ ಫೋನ್ ಮಾಡಿ ಹೇಳೋದೇ ಕರೆಕ್ಟ್. ಹೊಸ ಗಾಡಿ ಮತ್ ನಿನ್ ಮೇಲೆ ಏನೋ ಅಂತ ಆಮೇಲೆ ಗಾಡಿನೇ ಕೊಡಲ್ಲ. ಏನು ಗೈಸ್ ಆ ಥರ ಇದೆ ಚೆನ್ನಾಗಿರೋಲ್ವಾ ಗೈಸ್ ಕೋಳಿಗಳು ನೋಡಿ. ಅವನದೊಂದು ಬೇಜಾರಾಯ್ತು ವಿಷಯ ಕೇಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದಾವೆ ಗೈಸ್. ಇಲ್ಲಿ ಫಾರ್ಮರ್ಸ್ ಸುಮ್ಮಿರೋ ಮುಚ್ಚ ಹತ್ರ ಹೋಗ್ಬೇಡ. ಏನು ಮಾಡಲ್ವಾ? ಓಡಾಯ್ತಾವ ಅಷ್ಟೇ. ಇದು ಮಚ್ಚ ಏನೋ ಮಾಡ್ಬೇಡ, ಸುಮ್ಮಿರಲ್ಲ ಪಾಪ ಬಿಡು. ಕುಪ್ಪಟ್ಟದೆ ಗೈಸ್. ಅದು ಗಂಡು, ಇದು ಹೆಣ್ಣು. ಬ್ಲ್ಯಾಕ್ ಕಲರ್ ಗಂಡು, ವೈಟ್ ಕಲರ್ ಹೆಣ್ಣು. ಹೌದಾ? ಗೊತ್ತಿರಲಿಲ್ಲ ನನಗೆ.
ಏನು ಚೆನ್ನಾಗಿದೆ ನೋಡು. ನಾನು ರೋಡ್ ಮಧ್ಯದಲ್ಲಿ ಕೂತೀನಿ. ಆಯ್ತು ಕಣ. ಅದನ್ನೇ ತುಳಿಸಲ್ಲ. ಬಾ ಬಾ ಮಚ್ಚ, ಇನ್ನೂ ಏನೇನಿದೆ ನೋಡೋಣ. ಲೋ ಬಾರ ಅದನ್ನೇ ಹಾಕಿ ಪಕ್ಕನ ಹಂಗೆ ಮಾಡಬಾರ್ದು ಕಣದು ಪಾಪ. ಓ ನಡಿಯಪ್ಪ, ಅಲ್ಲಿ ಮಾಮಾಡ್ಬೇಕ. ನೀವು ಮಚ್ಚ ಎಷ್ಟಕ್ಕೊಂದು ತೆಂಗಿನಕಾಯಿ ಬಿದ್ದಿರ್ತವೆ, ಹಾಯ್ಕೊಂಡು ಹೋಗ್ಬೋದು. ಮನೆ ಕೊಡು ಮಚ್ಚ. ಚಿಲ್ಲು ಪಳಿ ಒಳಗೆ ನೋಡ್ರಿ ಹುಂಜ. ಈ ಮಚ್ಚ ಇಲ್ಲಿ ಓಪನ್ ಐತೆ ಕಣ. ಮಚ್ಚ ಅವು ಅಲ್ವಾ ಗೈಸ್, ನೋಡ ನಡಿ. ಎಲ್ಲ ಓಡ್ಬಿಡ್ತಕ್ಕಲ್ಲ, ಓಡ್ತಿದ್ದಾವೆ. ಲೋ ಬಾರ ಬೈಸ್ಕತಿಯ ಲೋ. ಇದು ಬೇವಿನ ಸೊಪ್ಪು ಮರ ಆಯ್ತು, ದೇವ್ರನ್ನಾರು ಇರ್ಬೋದಲ್ಲಿ. ಬಾ ಗೈಸ್, ಇದೊಂದು ಬೇಜಾರಾಗಿದ್ದ ವಿಷಯ ಕೇಳಿದ್ರಿ. ತುಂಬಾ ಬೇಜಾರಾಯಿತು ಗಾಡಿ ನೋಡಿ. ನಿನ್ನೆ ಏನೋ ಹೊಡೆದಿದ್ದೆ ಟೆಸ್ಟ್ ಡ್ರೈವ್. ನಿನ್ನೆ ನಾನು ಹೊಡೆದೆ. ನೀನು ಹೊಡೆದ? ಇವನೊಬ್ಬನೇ ಚೆನ್ನಾಗಿಟ್ಟು ಹೊಡೆದಿಲ್ಲ ಅಂದರೆ ಅದೇ ಎಲ್ಲ ರೆಡಿ ಆದ್ಮೇಲೆ ಹೊಡಿಬೇಕು. ಬಾ ಬ್ರೋ, ಇರ್ಲಿ ಬಾ. ಪಪ್ಪಂಗೆ ಫೋನ್ ಮಾಡಿ ಹೇಳು. ಮಚ್ಚ ಒಂದು ಮಾತು ಹೇಳಲ್ಲ, ಯಾವತ್ತೂ ಬ್ಲಾಗ್ಗಳಲ್ಲಿ ಕೆಟ್ಟ ಮಾತು ಮಾತಾಡಬಾರ್ದು. ನೆಕ್ಸ್ಟ್ ಏನು ಮಾಡ್ತಾರೆ? ನಾನು ಯಾಕೆ ಎಡಿಟ್ ಮಾಡಲಿ? ನಿನ್ಗೆ ಅದು ಅರಿವು ಇರಬೇಕು. ನೀನು ಡೈಲಿ ಬ್ಲಾಗ್ಸ್ ಅಂತ ತಾನೇ ನನ್ನ ಕಂಟೆಂಟ್. ತಡಿ, ನಿನ್ ಪ್ರಕಾರ ಈ ತರ ಇರಬೇಕು. ಅದು ಬಿಟ್ಟು ಹಿಂದೆಗಡೆ ನಿಂತ್ಕೊಂಡು ಇದು ಮಾಡೋದಲ್ಲ ಗೈಸ್. ಕಷ್ಟಪಡ್ತಾನೆ, ಆದಷ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹುಡುಗನ ಬೆಳೆಸಿ. ಥ್ಯಾಂಕ್ ಯು. ಅವ್ನು ನೋಡಿ, ಅವನೊಬ್ಬ ಬ್ಲಾಗರ್ ಥರ ಹಿಡ್ಕೊಂಡ್ಬಿಟ್ಟು. ಅವ್ನು ಬ್ಲಾಗರ್ ಅಲ್ಲ ಗೈಸ್, ಅವನು ಬಾಯಿಗೆ ಒಳ್ಳೊಳ್ಳೆ ಬರ್ತಾರೆ. ಬಟ್ ಅವರು ಬ್ಲಾಗ್ ಮಾಡ್ತಿದ್ಯೇನೋ ಗೈಸ್. ನೋಡಿ ಗೈಸ್, ಇವನೊಬ್ಬ ಬ್ಲಾಗರ್ ಅಂತೆ. ಅವನಿಗೂ ಸಪೋರ್ಟ್ ಮಾಡಿ. ನಿಂದೆ ತಾನೆ ಗಾಡಿ ನೋಡಿ ಗೈಸ್, ಹೆಂಗೈತೆ ನೋಡು. ಹೊರಟ್ವಿ ಗೈಸ್, ಎಲ್ಲ ಹೊರಗಡೆ ಹೋಗೋಣ ಅಂತ. ನೋ ಮಚ್ಚ, ನಿಜ ನಿನ್ನೆ ನೋಡಿದ್ಯಲ್ಲ ವಿಡಿಯೋ, ಕ್ಲಿಯರಿಟಿ ಬಂದಿಲ್ವೇನೋ? ಮೇಲ್ಗಡೆಯಿಂದ ನಿಂತ್ಕೊಂಡು ವಿಡಿಯೋ ಹೊಡೆದಿದ್ವಲ್ಲ ಪ್ರೀತು. ಅಲ್ವಾ ಪ್ರೀತು? ಥ್ಯಾಂಕ್ಸ್ ಅಪ್ಪ. ನೋ ಮಚ್ಚ, ನಂದೊಂದು ಆಸೆ ಏನು ಗೊತ್ತಾ? 29th ಆಗಸ್ಟ್ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ನನ್ನ ಬರ್ತಡೇ ವರ್ಷ ಬಂದಿದ್ದ ದಿವಸನೇ 1000 ಆಗ್ಬಿಟ್ರೆ ಫುಲ್ ಖುಷಿ. ಶುಗರ್ ಜಾಸ್ತಿ ಕುಡಿಬಾರ್ದು ಅದಕ್ಕೆ. ಮಚ್ಚ, ನಿಜವಾಗ್ಲೂ ಕ್ಲೌಡ್ಸ್ ಹೆಂಗ್ ಬರ್ತಿದೆ ಗೊತ್ತಾ ಪ್ರೀತು? ನೋಡು. ಗೈಸ್, ಫೈನಲಿ ಕಾಲೇಜ್ ಹತ್ರ ಬಂದ್ವಿ. ಇವನಿಗೆ ಸೈಲೆನ್ಸರ್ ಸುಟ್ಟಂತಿಲ್ಲ. ನಿಜ ಸುಟ್ಟಾಯ್ತಾ? ನನಗೆ ಬುಲೆಟ್ ಇಂದ ಸುಟ್ಟಿತ್ತು ಮರಯ. ಚಿಕನ್ದು ಮಾಂಸ ಹಿಂಗ ಹೋಗ್ತಲ್ಲ ಸುಟ್ಟಿ ಜೊತೆನೆ, ಹಂಗೋಗ್ಬಿಡೈತೆ. ಫುಲ್ ಕರ್ರಿಗಾಗ್ಬಿಡೈತೆ ಇಲ್ಲಿ. ನೋಡು, ತೋರ್ಸು. ಬಾ ಮಚ್ಚ, ಡೋಂಟ್ ಫೀಲ್. ನಮ್ಮ ಕ್ಲಾಸ್ ಅವರು ಅಲ್ಲೇ ಇದಾವೆ ನೋಡಲ್ಲಿ. ಓಕೆ ಗೈಸ್, ಬರೋಣ. ಬೈ ಗೈಸ್, ಕೊನೆಗೋ ಕ್ಲಾಸ್ ಮುಗೀತು, ಬರೋಣ ಗೈಸ್. ಈಗ ಇವನ್ ತನಕ ಬಿಡಿಸ್ಕೊಳ್ಳೋಣ, ನಾನೇ ಓಡಿಸ್ತಿರೋದು. ಸೀದಾ ಓಡೋಣ ಗೈಸ್. ಬಸ್ ಇಟ್ಟು ಸೀದಾ ದೀಪಕ್ ಕಾಂಪ್ಲೆಕ್ಸ್ ಇಂದ ಮತ್ತೆ ನಮ್ಮ ಬೇರೆ ತನಕ ನಡ್ಕೊಂಡು ಹೋಗ್ಬೇಕು. ನಮ್ಮ ಫ್ರೆಂಡ್ಸ್ ಯಾರು ಬಸ್ಸಿಗೆ ಬರೋಲ್ಲ. ಯಾಕೆ ಅಂದ್ರೆ ಅವ್ರದ್ದು ಈ ರೂಟ್ ಅಲ್ಲ, 515 ಅವ್ರದ್ದು ಆ ಬಸ್ಸಿಗೆ ಒಬ್ಬರ. ನಾನು ಏರ್ಟೆಲ್ ಸಿಮ್ಮಲ್ಲಿ 5G ಇದು ಬರ್ತಾ ಇಲ್ಲ. ಓಕೆನಾ, ಅದಕ್ಕೆ ಜಿಯೋ ಕನ್ವರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ, ಇದು ಕೇಳೋಣ. ಇವತ್ತು ಸಿಕ್ಕಿದೆ ಒಂದು ಸಿಮ್ ಅಂಗಡಿ, ನೋಡ್ತೀನಿ, ಕೇಳ್ತೀನಿ. ಒಂದು ವರ್ಕ್ ಇದೆ. ಹಾಂ ಗೈಸ್, ಫೈನಲಿ ಫೋಟೋ ಹೊಡೆಸ್ದೆ. ಏರ್ಟೆಲ್ ಟು ಜಿಯೋ. ಏರ್ಟೆಲ್ ಅವರು ತುಂಬ ಚೆನ್ನಾಗಿಲ್ಲ ಏರ್ಟೆಲ್, ಹಂಗೆ ಅನಿಸ್ತು. ಬೇರೆ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಬೈದಿರೋದು ಫೇಮಸ್ ವೀಡಿಯೋಗಳೆಲ್ಲ ಇದೆ ಕನ್ನಡದಲ್ಲಿ. ಅದೇ ಒಂದೆಲ್ಲ ಪ್ರಾಬ್ಲಮ್ಮು. ಮತ್ತು 5G ನೆಟ್ವರ್ಕು ಇದು ಬರ್ತಾ ಇರಲಿಲ್ಲ. ಓಕೆನಾ, ಅದಕ್ಕೆ ಫುಲ್ ಚೇಂಜ್ ಮಾಡಿದೆ. ನಂಬರ್ ಚೇಂಜ್ ಆಗಿಲ್ಲ, ಬಟ್ ಸಿಮ್ ಅಷ್ಟೇ ಪೋರ್ಟ್ ಮಾಡಿದೆ ಅಷ್ಟೇ. 3 ಡೇಸ್ ಬಿಟ್ಟು ಈ ಪ್ಲ್ಯಾನ್ ನನಗೆ ವರ್ಕೌಟ್ ಆಗುತ್ತೆ. 3 ಡೇಸ್ ಬಿಟ್ಟು ಇದನ್ನು ಹಾಕಬೇಕು. ನಮ್ಮ ಅಕ್ಕ ಇವತ್ತೇ ಅವಳು ರೀಚಾರ್ಜ್ ಮಾಡೋಕ್ಕೆ ಬರಲ್ಲ, ಅದು ನನಗೆ ಗೊತ್ತು. ಆದರೂ ಮಾಡ್ತೀನಿ ಅಂತ ಮಾಡಿ
200 and something ರುಪೀಸ್ ಹಾಕಿಳೆ. ಅದು ಬರೀ ಒಂದಿನಕ್ಕೆ 3 GB ನೆಟ್ಟು. ಒಂದಿನಕ್ಕೆ 3 GB ನೆಟ್ ಅಂದರೆ ಡೇಟಾ ಅಂದರೆ ಈಗ ಹೆಂಗೆ ಅಂತ ಅಂದರೆ ಗೈಸ್, ಅದು ನೀವು 3 GB ನೆಟ್ ಇರೋ ತನಕ ನೀವು ಯೂಸ್ ಮಾಡಬೇಕು. ಓಕೆನಾ, 3 GB ನೆಟ್ ಖಾಲಿ ಆಗೋ ತನಕ ಯೂಸ್ ಮಾಡಬೇಕಷ್ಟೇ. 3 GB ನೆಟ್ ಖಾಲಿ ಆದರೆ ಮತ್ತೆ ಹಾಕಿಸ್ಕೊಂಡು ಹೋಗಬೇಕು. ಅದಕ್ಕೆ ಚೆನ್ನಾಗಿಲ್ಲ. ಜಿಯೋ ತಗೊಂಡೆ, ಅದು ಹಾಕೋಕ್ಕೆ ಬರೋಲ್ಲ, ಆದರೂ ಸ್ಟೈಲ್ ಅಲ್ವಾ, ಏನೋ ಓದಿ ನೀವು ದಬಾಕಿ ಏನೋ ಸ್ಟೈಲ್ ಇರುತ್ತಲ್ಲ ಒಬ್ಬೊಬ್ಬರು, ಹಂಗೆ ಅದು ಯಾಕೆ ಬರಲಿಲ್ಲ ಅಂದರೂ ಮಾಡಿದ್ಲು. ಓಕೆ, ಹೋಯ್ತು. ಅಲ್ಲೂ ಒಂದು 300 ರೂಪಾಯಿ ಹೋಯ್ತು, ಈಗ ಒಂದು 350 ಹೋಯ್ತು. ಏನು ಮಾಡ್ತಾರೆ, ಈ ಚೇಂಜಸ್ ಬೇಕೇ ಬೇಕಂದರೆ ಅಮೌಂಟ್ ಖರ್ಚು ಮಾಡಲೇಬೇಕು ನಾವು. ಅದು ಮಾಡೋಕ್ಕೆ ಬರೋಲ್ಲ ಅಂದರೆ ಮಾಡೋಕ್ಕೆ ಬರೋಲ್ಲ ಅನ್ಬೇಕು, ಆಗುತ್ತೆ ಅಂದರೆ ಆಗುತ್ತೆ ಅನ್ಬೇಕು. ನೋಡಿ ಅದೇ 350 ಹಾಗೆ ಅವ್ರು 250 ಹಾಕಿರೋದು ಇದಕ್ಕೆ ಹಾಕಿದ್ರಿ, ನಾನು 100 ರೂಪಾಯಿ ಎಷ್ಟು ಹಾಕಿದ್ದೀನಿ. ಬಟ್ ಬಿಡು, ಏನೋ ಮಾಡೋಕ್ಕಾಗಲ್ಲ, ಮುದ್ದೆ ಹೋಯ್ತು ಕತೆ. ಗೈಸ್ ನಮ್ಮ ಹಾಸ್ಟೆಲ್ ಪಿ ಜಿ ಹತ್ರ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಪಿ ಜಿ ರೋಡ್ ಇದು. ಓಕೆ ಗೈಸ್, ಈಗ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ಲು ನಮ್ಮ ಅಕ್ಕ. ಆವಾಗ ಈಗ ಹೇಳಿದಾಗ ನಿನ್ನಿಂದ ಇವತ್ತು 400 ರೂಪೀಸ್ ಮತ್ತೆ ಇನ್ವೆಸ್ಟ್ ಮಾಡಿ 350 ರೂಪೀಸ್ ಇನ್ವೆಸ್ಟ್ ಮಾಡಿ ಮತ್ತೆ ಸಿಮ್ ತಗೊಂಡೆ ಅಂತ ಪೋರ್ಟ್ ಮಾಡಿದೆ ಅಂತ ಹೇಳಿದಾಗ ಡೋಂಟ್ ವರಿ ಬ್ರೋ ಅಂತೆ. ಆಮೇಲೆ ಇನ್ನೂ ಏನಾರ ಮೆಸೇಜ್ ಮಾಡಿದ್ದಾಳೆ. ಇನ್ನೂ ಏನು ಮೆಸೇಜ್ ಮಾಡಿದ್ದಾಳೆ ಅಂದರೆ ಯು ಡಿಡ್ ಗುಡ್ ಇನ್ವೆಸ್ಟ್ಮೆಂಟ್ ಅಂತೆ, ಜಸ್ಟ್ ಇಲ್ಲಿನ ಜಿಯೋ ಅಂತೆ. ಏನಾರ ಮೆಸೇಜ್ ಮಾಡೋಳೆ. ಈ ರಕ್ಷಾಬಂಧನ ಬೇರೆ ಬರ್ತೈತೆ, ರಕ್ಷಾಬಂಧನಿಗೆ ಒಂದು 100 ರೀಲ್ಸ್ ಕಳಿಸ್ತಾವಳೆ. ಮಾಡೋಣ, ರಕ್ಷಾಬಂಧನ ಹೆಂಗಿರ್ಬೇಕಾಯ್ತು ಗೊತ್ತಾ, ನಂಬಿಕೆ ಕೊಡ್ಸಂಗಿರ್ಬೇಕಾಯ್ತು ಅಲ್ವಾ. ನೋಡಿ ನೋಡಿ ನಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ. ಪಾಪ ಅವರು ಮಲ್ಕೊಂಬಿಟ್ಟವ್ರೆ, ಡಿಸ್ಟರ್ಬ್ ಮಾಡಿಬಿಡ್ದು. ಈಗ ಊಟ ಮಾಡಬೇಕು. ಆಲ್ರೆಡಿ 3:30 ಟೈಮು. ಈ ಊಟ ಮಾಡೋದು ಸಿಚಿಕೆ ಅಂತ ನಮ್ಮ ಪಿ ಜಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆನಾ, ಬಾಯ್, ಟೇಕ್ ಕೇರ್.